ಸಾಹೇಬ್ ಅದನ್ನು ಯಾರು ಹೇಳಕ್ಕೆ ಆಗೋದಿಲ್ಲ. ನಮ್ಮ ಕೆಂಗನಾಳ ಅಂಜಿಸ ನಾವನ್ನ ಮೈಯಾಗ ಒಂದು MLA ರಟ್ಟಿಲ್ಲ ಹಿಂದಿಲ್ಲಕಂತ ನೋಡಿರಿಲ್ಲ ಬಿಡು. ಮತ್ತೆ ನಿಮಗೆಲ್ಲ ಹುಲಿಗಳಿಗೆ ನೀವೇ ಕಾಣಿಸ್ತು ಬರೀ ಮಗನ. ಇನ್ನು ಮುಂದೆ ಇಲೆಕ್ಷನ್ ಅಂಟಿ ಆಗೋದು ಬಿಜಾಪುರದಾಗ. ಅವ್ರು ಮುಂದೆ ಏನು ಮಾಡ್ತಾರೆ ನಿಮ್ಗೆ ಗುರ್ತೈತಿ. ಮುಂಜಾನೆ 6ರಿಂದ 7ರಿಂದ 9 ವೋಟಿಂಗ್ ಹಾಕೋತಾರೆ ತಮ್ಮ ಏರಿಯಾದಾಗ. ಈ ಕಡೆ ಗುಂಡಾಗಿರಿ ಮಾಡಕ್ಕೆ ಬರ್ತಾರೆ. ಏನಾರು ಮಾಡಿ ಗುಂಡಾಗಿರಿ ಮಾಡಬೇಕು, ಏನಾರು ಅಂಜಿಸ್ಬೇಕು. ನಮ್ಮ ವಾರ್ಡ್ನಾಗ ಬರೋದು, ನಮ್ಮ ಬೂತ್ನಾಗ ಬರೋದು, ಸುಮ್ಮನೆ ಅವ್ರು ಸಿದ್ಧಿಸಿರೋರು ಕೈ ಹಿಡಿದು. ಇವ್ರು ಯಾರಿಗೂ ಮಕ್ಕಳಿಗೆ ಅಧಿಕಾರ ಇಲ್ಲ, ಸಿದ್ಧಿಸಿರೋರು ನೋಡ್ಲಿಕ್ಕೆ ಬರ್ಬೋಲ್ಲ. ಯಾವುದೇ ಸಂಘ ಸಂಸ್ಥೆದವರು ನಾನು ಒಬ್ಬ ಈ ದೇಶದ ನಾಗರಿಕನಾಗಿ ಮತದಾನ ಮಾಡೋರಿಗೆ ಸಹಾಯ ಮಾಡ್ಬೋದು ಅಂತ ಅವಕಾಶ ಇದೆ. ಯಾಕ್ರಿ ಅವ್ರು ಗುಂಡಾಗಿರಿ ಮಾಡ್ಬೇಕತ್ತಾರ, ಅವ್ರು ಅಂಜಿಸ್ಬೇಕತ್ತಾರ, ಅವ್ರು ಹತಾಶ ಆಗ್ಯಾರ. ವಿಜಯಪುರ ಈ ಸಲಾನು ಹಿಂದೂಗಳ ಕೈಯಾಗೆ ಉಳಿತಂದ್ರೆ ಇನ್ನು ಎಂದೂ ನಾವು MLA ಆಗೋದಿಲ್ಲ ಅನ್ನೋ ತಲೆಗೆ ಬಂದ್ಬಿಟ್ಟೈತವ್ರೆ. ಸದಸ್ಯರಾಗಲಿ, ನಮ್ಮ ಕಾರ್ಪೊರೇಟರ್ ಕಾರ್ಯಕರ್ತರಾಗಲಿ, ಪಕ್ಷದ ಕಾರ್ಯಕರ್ತರಾಗಲಿ ಯಾರೂ ಯಾರಿಗೆ ಅನ್ಸೋದಿಲ್ಲ. ನಮ್ಮ ಹೋಟ್ ಮಾಡ್ಲಿಕ್ಕೆ ನಮ್ಮ ಅಧಿಕಾರ ಐತೆ. ಏನು ಹಾರಾಡೋದ್ರಂದ್ರೆ ನೀವು ಕೆಂಗಣ್ಣ ಮೈ ಮ್ಯಾಗ ಹೋಗ್ಲಿಕ್ಕೆ ಆಗ್ತಿತ್ತಿಲ್ಲ. ನೀವು ಗಟ್ಟಿ ಆಗ್ರಿ, ಏನೋ ಆಗೋದಿಲ್ಲ. ಇವರು ಏನಾಗೈತಿ 10 ವರ್ಷ ಬಿಜಾಪುರ ಕಳ್ಕೊಂಡು ಅವ್ರಿಗೆ ಒದ್ದಾಡಕತ್ತಾರ. ಸುರುದ್ರ ಹೇಳ್ದಂಗೆ ಸರ್ಕಾರ ಐತಿ, हमारा सरकार है, तुम्हारा सरकार क्या करने वाला हमको ताकत है हमारे पास. यहाँ ಸರ್ಕಾರ ಇದ್ರು ಈ ದಮ್ಮದಿಂದ ಎದುರಿಸ್ತೀವಿ. ಏನು ವಿಧಾನಸಭೆದಾಗ ಎದುರಿಸ್ತೀವಿ. ಈಗ ಏನು ಮಾಡಕತ್ತಾರ? ನಾ ಅದೇ ಹೇಳ್ದಲ್ಲ ನಮ್ಮ DK ಶಿವಕುಮಾರ್, ಏನು ಮಾಡ್ತೀವಿ ಬಾ ಹೊರಗೆ ನಡಿ, ನಾನು ಕುಸ್ತಿ ಆಡ ನಡಿ. स्वागत है आपका AMK न्यूज चैनल में. मैं आपके साथ मोहम्मद यासीन नईकोड़ी. ಇವೆಲ್ಲ ಪ್ರಕ್ರಿಯೆಗಳನ್ನು ಸಾಕಷ್ಟು ನಿರಂತರವಾಗಿ ನಡೆದಿದೆ. ಆದರೂ ಪ್ರತಿಯೊಂದು ಓಟ್ನು ವಿಜಯಪುರ ನಗರಕ್ಕೆ ಬಹಳ ಮಹತ್ವ. ಪಶ್ಚಿಮ ಬಂಗಾಳದಲ್ಲಿ ಹಿಂದೆ ಈ ಚುನಾವಣೆ ಹಿಂದಿನ ಒಂದು ಚುನಾವಣೆ ಆಗಿತ್ತು. ಅವಾಗ ನಮ್ಮ ಎಲ್ಲ ಪ್ರಮುಖರು ಹೋಗಿದ್ದರು ಪಶ್ಚಿಮ ಬಂಗಾಳಕ್ಕೆ, ಇನ್ಚಾರ್ಜ್ ಹಾಕಿದ್ರು MLAಗಳಿಗೆಲ್ಲ. ಅವಾಗ ಪರಿಸ್ಥಿತಿ ಏನಿತ್ತಂದ್ರೆ ಪಶ್ಚಿಮ ಬಂಗಾಳದಲ್ಲಿ BJP ಧ್ವಜ, BJP ಕಾರ್ಯಕರ್ತ ಅಂದರೆ ಓಡಾಡಿ ಹೊಡಿತಿದ್ರು. ಅಂದರೆ ಅಷ್ಟು ಗುಂಡಾಗಿರಿ ಅವಾಗಿತ್ತು. ಈ SIR ಆದಮೇಲೆ ಮೊನ್ನೆ ಏನು ಚುನಾವಣೆ ಆಯ್ತಲ್ಲ, ಅವ್ರೇನು ಗುಂಡಾಗಿರಿ ಮಾಡ್ತಿದ್ರಲ್ಲ, ಆ ಗುಂಡಾಗಿರಿ ಮಾಡಿದ್ರೂ ಸಹ ಜನ ಅವ್ರ ಮತದಾನ ಗಟ್ಟಿಯಾಗಿತ್ತು. ಯಾಕಂದ್ರೆ ಮೊದಲು ಏನು ಮಾಡ್ತಿದ್ರಂತ, ನಮ್ಮ ಹಿಂದೂಗಳ ಮನೆಗಳಿಗೆ ಕೀಲಿ ಹಾಕಿಬಿಡೋರು ಒಟ್ಟಿಗೆ ಬರಲಾರ್ದಂಗೆ ಅಂತ. ಅಷ್ಟು ಗುಂಡಾಗಿರಿ. ಅವರು ಒಟ್ಟಿಗೆ ಬರೋದಿಲ್ಲ ಹಿಂದೂಗಳು. ಈ ಸಲ ಕೇಂದ್ರ ಸರ್ಕಾರ ಅಮಿತ್ ಶಾ ಅವರು ಎಷ್ಟೋ ಬಟಾಲಿಯನ್ಗಳು ಕಳಿಸ್ಬಿಟ್ರು, ಮಿಲಿಟ್ರಿನ ಕಳಿಸಿದ್ರು ಪೂರ್ತಿ. ಒಂದು ಸೈನ್ಯದ ಆಶ್ರಯದಲ್ಲಿ ಒಂದು ದೇಶದ, ಒಂದು ರಾಜ್ಯದ ಚುನಾವಣೆ ಆಗೋ ಪರಿಸ್ಥಿತಿ ಒಂದು ರಾಜ್ಯಕ್ಕೆ ಬಂದಿದೆ. ಈ ಕರ್ನಾಟಕದೂ ಹಾಗೆ ಇದೆ. ಈಗ ಅಲ್ಲಿ ಇದ್ದಂಥ ಏನೇನು ಬಾಂಗ್ಲಾದೇಶಿಯರದಾರ, ರೋಹಿಂಗ್ಯಾಗಳದಾರ, ಈಗ ಕರ್ನಾಟಕ ಕಡೆ ಬಂದಾರ. ಅಲ್ಲಿದ್ದು ರೈಲ್ವೆಗೆ ಹತ್ತಿ ಇಲ್ಲಿ ಬಂದು ಇಲ್ಲಿ ಸೇರ್ಯಾರ. ಇಲ್ಲಿ ಅವರಿಗೆ ಇಲ್ಲಿನ ಸರ್ಕಾರ ಆತಿಥ್ಯ ಕೊಡ್ಲಾಕತ್ತದ. ಅದಕ್ಕೆ ನಾವು ಈಗಾಗಲೇ ಅವರೆಲ್ಲ ಏನು ಅನುಭವವನ್ನು ಹೇಳಿದ್ದಾರೆ, ಆ ಅನುಭವದ ನಮ್ಮ ಜವಾಬ್ದಾರಿ ಇದೆ. ನಾವು ಒಬ್ಬರೇ ಮಾಡಬೇಕು, ಕಾರ್ಪೊರೇಟರ್ ಮಾಡಬೇಕು, ಅವ್ರು ಮಾಡ್ಬೇಕಂತಿಲ್ಲ. ಪ್ರತಿಯೊಬ್ಬ ನಾವು ಈ ದೇಶದ ಮತದಾರದೇನೆಂದರೆ, ಈ ದೇಶಕ್ಕೆ ನಂದು ಒಂದು ಏನಾರ ನೀವೇನು ಒಂದು ಓಟ್ ಹಾಕೋದ್ರ ಸಲುವಾಗಿ ಇಟ್ಟು ತಾತ್ಸಾರ ಮಾಡ್ತೀರ, ದೇಶ ಹೆಂಗೆ ಉಳಿತದೆ. ಈಗ ಹಂಗೆ ವಿಚಾರ ಮಾಡೋ ಕಾಲ ಬಂದದ. ಅದಕ್ಕೆ ಅವರೆಲ್ಲ ಪ್ರಯತ್ನ ಮಾಡಕತ್ತಾರೆ. ಎಲ್ಲಿ ಸಣ್ಣ ಪುಟ್ಟ ನಿಮ್ಗೆ ಏನಪ್ಪ ತಿಳಿದಿಲ್ಲ ಅಂದ್ರೆ ವಾಟ್ಸಪ್ದಾಗ ನೀವು ಇಂಥ ಪ್ರಶ್ನೆ ಕೇಳ್ರಿ, ಆ ಪ್ರಶ್ನೆಗೆ ಅವಾಗಿಂದ ಅವಾಗ ನಿಮ್ಗೆ ಉತ್ತರ ಕೊಡ್ತಾರೆ. ಇಲ್ಲಕಂದ್ರೆ ನಮ್ಮವ್ರು ಬಂದು ಅಲ್ಲಿ ಬಂದು ನಿಮ್ಗೆ ಹೆಲ್ಪ್ ಮಾಡ್ತಾರೆ, BLO ಹೇಳ್ತಾರೆ. ಯಾಕಂದ್ರೆ ಅವ್ರು ಗುಂಡಾಗಿರಿ ಮಾಡ್ಬೇಕತ್ತಾರ, ಅವ್ರು ಅಂಜಿಸ್ಬೇಕತ್ತಾರ, ಅವ್ರು ಹತಾಶ ಆಗ್ಯಾರ. ವಿಜಯಪುರ ಈ ಸಲಾನು ಹಿಂದೂಗಳ ಕೈಯಾಗೆ ಉಳಿತಂದ್ರೆ ಇನ್ನು ಎಂದೂ ನಾವು MLA ಆಗೋದಿಲ್ಲ ಅನ್ನೋ ತಲೆಗೆ ಬಂದ್ಬಿಟ್ಟೈತವ್ರೆ. ಏನಾರು ಮಾಡಿ ಗುಂಡಾಗಿರಿ ಮಾಡಬೇಕು, ಏನಾರು ಅಂಜಿಸ್ಬೇಕು. ನಮ್ಮ ವಾರ್ಡ್ನಾಗ ಬರೋದು, ನಮ್ಮ ಬೂತ್ನಾಗ ಬರೋದು, ಸುಮ್ಮನೆ ಅವ್ರು ಸಿದ್ಧಿಸಿರೋರು ಕೈ ಹಿಡಿದು. ಇವ್ರು ಯಾರಿಗೂ ಮಕ್ಕಳಿಗೆ ಅಧಿಕಾರ ಇಲ್ಲ, ಸಿದ್ಧಿಸಿರೋರು ನೋಡ್ಲಿಕ್ಕೆ ಬರ್ಬೋಲ್ಲ. ಯಾವುದೇ ಸಂಘ ಸಂಸ್ಥೆದವರು ನಾನು ಒಬ್ಬ ಈ ದೇಶದ ನಾಗರಿಕನಾಗಿ ಮತದಾನ ಮಾಡೋರಿಗೆ ಸಹಾಯ ಮಾಡ್ಬೋದು ಅಂತ ಅವಕಾಶ ಇದೆ. ಯಾಕ್ರಿ ಹೇಳಿಲ್ಲ ಸಾಹೇಬ್,
ಅದನ್ನು ಯಾರು ಒಳಗೆ ಆಗೋದಿಲ್ಲ. ನಮ್ಮ ಕೆಂಗನಾಳ ಅಂಜಿಸ್ಯಾನ ಅವನ್ನ. ಮೈಯಾಗ ಒಂದು MLA ಇದು ರಕ್ತಿಲ್ಲ ಹಿಂದಿರ್ಲಕತ್ತ ನೋಡಿರ್ಲಿ ಬಿಡು. ಮತ್ತೆ ನಿಮಗೆಲ್ಲ ಹುಲಿಗಳಿದ್ರೆ ನೀವೇ ಕಾಣಿಸ್ತು ಬರೀ ಮಗನ. ಇನ್ನು ಮುಂದೆ ಇಲೆಕ್ಷನ್ ಹಂಗೆ ಆಗೋದು ಬಿಜಾಪುರದಾಗ. ಅವ್ರು ಮುಂದೆ ಏನು ಮಾಡ್ತಾರೆ ನಿಮ್ಗೆ ಗುರ್ತೈತಿ. ಮುಂಜಾನೆ 6 7ರಿಂದ 9 ಅವ್ರು ವೋಟಿಂಗ್ ಹಾಕೋತಾರೆ ತಮ್ಮ ಏರಿಯಾದಾಗ. ಈ ಕಡೆ ಗುಂಡಾಗಿರಿ ಮಾಡ್ಲಿಕ್ಕೆ ಬರ್ತಾರೆ. ಅಟ್ರಾಗಿ ಈಗೆಲ್ಲ ನಾವು CC ಕ್ಯಾಮ್ರಾ ಕೂಡ್ಸ್ಲಕತ್ತೀವಿ ಇಡೀ ಸಿಟಿ ಒಳಗೆ. ಯಾವ ಏರಿಯಾಕ್ಕೆ ಮೋಟರ್ ಸೈಕಲ್ ತೊಗೊಂಡು ಬರಲಾರ್ದು. ಮತ್ತು ಅಟ್ಟು ಮೀರಿ ಬಂದ್ರೆ ಅದನ್ನು ನಾವು ತಯಾರಾಗಬೇಕಾಗ್ತದೆ. ಇದು ಧರ್ಮದಿಂದನೇ ನೇರವಾಗಿ ಧರ್ಮದಿಂದ. ಅದಕ್ಕೆ ನಾವು ಈಗ ನೋಡ್ರಿ 2 ಲಕ್ಷ ನಮ್ಮ ಸೂರತ್ರವ್ರು ಹೇಳೋದು ಒಟ್ಟು 2,90,000 ಮತದಾರರು. 2,60,000 ಫಾರ್ಮ್ ವಿತರಣೆ ಆಗ್ಯಾವ. ಅಂದ್ರೆ ಇನ್ನೂ ಎಷ್ಟು ಉಳಿತು ಫಾರ್ಮ? 30,000. ಇನ್ನ 30,000 ಫಾರ್ಮ್ಗಳು. ಅದ್ರಾಗ 1,38,000 ಬಿಜ್ಲೀಕರಣ ಆಗ್ಯಾವ. ಅದು ಇವ್ರು ಅಷ್ಟೇ ಹೋಟರ್ಸ್ ಆಗ್ಯಾರ. ಇನ್ನ ನಮ್ಮವರು ಫಾರ್ಮ್ ಇನ್ನು ತೆಲುಗು ತಳಗೆ ತೊಗೊಂಡು ಮಕ್ಕೊಂಡಾರ. ಇನ್ನು ಅವರಿಗೆ ಅವ್ರ ಮನೆಗೆ ಬಂದು ಬೆಂಕಿ ಹಚ್ಚಿದಾಗನೇ ಹೇಳ್ತಾರೆ ನಮ್ಮ ಮಂದಿ ಚಟ ಇರ್ತದೆ. ಅದಕ್ಕೆ ಅದನ್ನು ನಾವು ಜಾಗೃತಿ ಮಾಡಬಾರ್ದು. ಯಾರು ಸಿದ್ಧಿಸಿರೋರಾಗಲಿ ಯಾರೇ ಆಗಲಿ ನಮ್ಮ ಕಾರ್ಯಕರ್ತರು, ಸಿದ್ಧಿಸಿರೋರಾಗಲಿ ನಮ್ಮ ಕಾರ್ಪೊರೇಟರ್ ಕಾರ್ಯಕರ್ತರಾಗಲಿ ಪಕ್ಷದ ಕಾರ್ಯಕರ್ತರಾಗಲಿ ಯಾರೂ ಯಾರಿಗೆ ಅನ್ಸೋದಿಲ್ಲ. ನಾವು ಹೋಟ್ ಮಾಡ್ಲಿಕ್ಕೆ ನಮ್ಮ ಅಧಿಕಾರ ಐತೆ. ಏನು ಹಾರಾಡೋದ್ರಂದ್ರೆ ನೀವು ಕೆಂಗಣ್ಣ ಮೈ ಹೋಗ್ರಿ, ಹೋಗ್ಲಿಕ್ಕೆ ಆಗ್ತಿತ್ತಿಲ್ಲ. ನೀವು ಗಟ್ಟಿ ಆಗ್ರಿ, ಏನೋ ಆಗೋದಿಲ್ಲ. ಇವರು ಏನಾಗೈತಿ 10 ವರ್ಷ ಬಿಜಾಪುರ ಕಳ್ಕೊಂಡು ಅವ್ರಿಗೆ ಒದ್ದಾಡಕತ್ತಾರೆ. ಅವ್ರಿಗೆ ನೋಡೋದಾಗಲಾಗೈತಿ ಬಿಜಾಪುರ. ಏನಪ್ಪ ಬಿಜಾಪುರ ನಮ್ಮ ಕೈಯಿಂದ ಹೋಗೈತಿ. ಕಾರ್ಪೊರೇಷನ್ನು BJPದು ಆಯಿತು. ಈ ನಾಳೆ ಮತ್ತು SC ಆಗೈತಿ ನಮ್ಮದು ಮೇಯರ್ದು. ನಮ್ಮ ಮೆಜಾರಿಟಿ ಐತಿ ಮತ್ತು BJPದು ಆಗ್ತೈತೆ. ತಲೆನೇನು ಕಿಸಾದ ಅಂದ್ರೆ ಅಷ್ಟು ಹತಾಶರಾಗಿ. ಅವಾಗ ಒಂದು ಕಾಲದಾಗ ಅವರಿದ್ದಾಗ ಏನು ಮಾಡ್ಯಾರ. ಈಗ ಅದು ಅಷ್ಟು ಈಸಿ ಇಲ್ಲ. ನಮ್ಮ ಸುರತ್ರ ಹೇಳ್ದಂಗೆ ಸರ್ಕಾರ ಐತಿ, ಹಮಾರ ಸರ್ಕಾರ है तुम्हारा सरकार क्या करने वाला हमको, हम ताकत है हमारे पास. यहाँ ಸರ್ಕಾರ ಇದ್ರು ಈ ದಮ್ಮದಿಂದ ಎದುರಿಸ್ತೀವಿ. ಏನು ವಿಧಾನಸಭೆದಾಗ ಎದುರಿಸ್ತೀವಿ. ಈಗ ಏನು ಮಾಡಂಗಿದಾರ? ನಾ ಅದೇ ಹೇಳ್ದೆ ನಮ್ಮ DK ಶಿವಕುಮಾರ್. ಏನು ಮಾಡ್ತೀವಿ ಬಾ ಹೊರಗೆ ನಡಿ, ನಾನು ನನ್ನ ಕುಸ್ತಿ ಆಟ ನಡಿ ಅಂದರೆ ಧೈರ್ಯ ಯಾರೋ ಬಿಡಬೇಡಿ. ಅದಕ್ಕೆ ಈಗ ಎಲ್ಲ ಫಾರ್ಮ್ ಏನು ಕೊಟ್ಟಾರಲ್ಲ, ನೀವು ನಿಮ್ಮ ಏರಿಯಾದಂದು ಅವ್ರು ಫಾರ್ಮ್ ತುಂಬಿಸ್ಕೊಂಡು ತಂದು ಕೊಡೋಂಗೆ ವ್ಯವಸ್ಥೆ ಮಾಡಿ. ಅದು ಡಿಜಿಟಲೀಕರಣ ಏನು ಆತಾರಲ್ಲ ಅದಾಗಬೇಕು. ನಮ್ಮದು 100% ಈ ಸಲ ನಾವು ಮತದಾರ ಹಿಂದೂಗಳು ಆಗಬೇಕು. ಮತ್ತು ಕೆಲವೊಂದು ಮಂದಿಗೆ ನಾವು ಹಳ್ಳ್ಯಾಗ ನೋಡ್ರಿ, ಬೆಂಗಳೂರಿನಾಗಿದ್ದಂಥ ನಾವು ಎಲ್ಲ ದುಡಿಲಕ್ಕೆ ಹೋದವರು ಬಿಜಾಪುರಕ್ಕೆ ಬಂದು ಓಟ್ ಹಾಕ್ತಾರೆ. ಈಗ ಇಲ್ಲೇ ಮಕ್ಕಳಿದ್ದ ಹಳ್ಳ್ಯಾನವ್ರು ಬಿಜಾಪುರನಾಗ ಓಟ್ ಹಾಕೋದಿಲ್ಲ. ನಮ್ಮ ಗ್ರಾಮ ಪಂಚಾಯತ್ ಎಲೆಕ್ಷನ್ ಐತಿ, ನಮ್ಮ ZP ಐತಂದ್ರೆ ಇಲ್ಲಿ ಬಿಜಾಪುರನಾಗ ಜೀವನನೇ ನೀವು ಕಟ್ಟಿದ ಮನೆ ಉಳಿಬೇಕಲ್ಲ. ಮುಂದೆ ನೀವು ಚೆನ್ನಾಗಿ ನೆಮ್ಮದಿಯಿಂದ ಇರ್ಬೇಕ ಬೇಡ ಬಿಜಾಪುರನಾಗ. ನಿಮ್ಮ ಮಕ್ಕಳೆಲ್ಲ ಚಲೋ ಶಾಲೆ ಕಲಿಬೇಕು, ಚಲೋ ರೋಡ್ ಬೇಕು, ಎಲ್ಲಾನು ಕಟ್ಟಿ ಹೊಡಿತೀವಿ. ಮತ್ತು ಬಿಜಾಪುರ ಮತದಾರ ಯಾರು ಅಲ್ಲೇನು ಬಬಲೇಶ್ವರ್ನಾಗ ಏನು ಅನಾಹುತೇನು ಆಗೋದಿಲ್ಲ. ಅಲ್ಲಿ ದೇವರಪ್ಪರಿಗಾಗಿ ಏನು ಆಗೋದಿಲ್ಲ, ನಾಟಕಗಳಿಗೆ ಏನು ಆಗೋದಿಲ್ಲ. ಏನಾರ ಅನಾಹುತ ಆಗೋದು ಬಿಜಾಪುರನಾಗೆ ಆಗೋದು. ಅದಕ್ಕೆ ನಮ್ಮ ಎಲ್ಲ ಕಾರ್ಪೊರೇಟರ್ ಆಗಲಿ ಎಲ್ಲರೂ ಮನೆ ದಿನ ನೋಡ್ತೀವಿ ನಾವು ವಾಟ್ಸಪ್ನಾಗ ಕಂಟಿನ್ಯೂ ಬ್ಯಾನ್ ಆಗ್ತಾರೆ. ನಾ ಎಲ್ಲ ಕೈ ಮುಗಿದು ಕಳ್ಕೊಂಡು ಎಲ್ಲ ಸಮಾಜದವರು ಇದ್ದೀವಿ. ನಿಮ್ಮ ಸಣ್ಣ ಸಮಾಜಗಳು ನಿಮ್ಮ ಬಲ್ಲಿ ಒಂದು ನೀವು ಲಿಸ್ಟ್ ಇದು ಮಾಡ್ಕೊಂಡ್ಬಿಟ್ರಿ, ಯಾದಿನೇ ಮಾಡ್ಕೊಂಡ್ಬಿಟ್ರಿ. ಈ ಸಮಾಜದವ್ರು ಪೂರ್ತಿ ಏನೋ ಅವ್ರ ಹೆಸರು, ಮೊಬೈಲ್ ನಂಬರ್ ಎಲ್ಲ 8 ಮಂದಿ ಮನ್ಯಾಗ ಅದಾರ. ಎಲ್ಲ ಸಣ್ಣ ಸಮಾಜಗಳು ಬಿಜಾಪುರ ನಗರನಾಗ ಒಂದು ಸಂಘಟನೆ ಮಾಡ್ಕೊಂಡಾರ. ಅವ್ರ ಎಲ್ಲ ಸಮಾಜದ ಅವರ ಹೆಸರುಗಳದಾವು, 8 ವೋಟರ್ಸ್ ಅದಾವರು ಅವ್ರ ಬಳಿ ತಲೆಗೈತಿ. ಆ ಸಮಾಜದ ಹಿರಿಯರನ್ನು ಸಹಿತ ನಾವೆಲ್ಲ ಏನು ನಮ್ಮ ಕಾರ್ಯಕರ್ತರು ಸಂಪರ್ಕ ಮಾಡಿ ಅವ್ರಿಗೂ ಕೈಯಾಗೂ ಲಿಸ್ಟ್ ತೊಗೊಂಡು, ನೀವು ನಿಮ್ಮ ಸಮಾಜದಲ್ಲಿ ಓಟ್ ಅದಾವು 800 ಓಟ್ ಅದಾವು, ನೀವು 800 ಓಟು ಯಾವುದೇ ಓಣೆಯಾಗಿರಲಿ. ಯಾಕಂದ್ರೆ ಒಂದು ಸಮಾಜ ಮೊದಲು ಒಂದೇ ಕಡೆ ಇರ್ತಿತ್ತು. ಈಗ ಎಕ್ಸ್ಟೆನ್ಷನ್ ಏರಿಯಾದಾಗ ಮನೆ ಮಾಡ್ಕೊಂಡು ಹೋಗ್ಯಾರ, ಬೇರೆ ಕಡೆ ಹೋಗ್ಯಾರ. ಅಂಥಲ್ಲಿನೂ ಸಹಿತ ಅವ್ರೂ ಪ್ರೋತ್ಸಾಹ ಕೊಟ್ಟು ಒಟ್ಟು ವಿಜಯಪುರ ನಗರ ಕರ್ನಾಟಕ ನೋಡ್ರಿ, ಎಲ್ಲರಿಗೂ ಕರ್ನಾಟಕಕ್ಕೆ ನಂಬರ್ 1 ಅದೇನೋ.
ಇಡೀ ದೇಶದಾಗ 4ನೇ ಒಳ್ಳೆ ಗಾಳಿ ಇರುವಂಥ ನಗರ ಬಿಜಾಪುರ ಆಗೈತೆ. ಅದ್ರಾಗ ಟಾಪ್ದಾಗಿದ್ದೀವಿ. ಮೊನ್ನೆ SSLC ರ್ಯಾಂಕಿಂಗ್ ಏರೈತಿ, PUC ಒಳಗೆ ಏರೈತಿ, ಮತ್ತೆ ಅದ್ರಾಗ ಏರೈತಿ ರೀ ಎಲ್ಲ ಎಲ್ಲ ಅಂದ್ರೆ ವಿಜಯಪುರ ಬದಲಿಗೆ ವಿಜಯಪುರ ಇಲ್ಲೀಗ. ಇದು ವಿಜಯಪುರದ ಇದನ್ನೇ ಚೇಂಜ್ ಆಗೈತಿ. ಫಕೀರ್ ಬಸ್ತಿಯಲ್ಲಿ ಈಗ ಅದೆಲ್ಲ ಏನಾಗ್ತದ್ರಿ, ಬಿಜಾಪುರಕ್ಕೆ ಫಕೀರ್ ಬಸ್ತಿ ಊರು ಆಗ್ತದ್ರಿ. ಫಕೀರ್ ಬಸ್ತಿ ಯಾರಾಗ್ತಾರ ಅಣ್ಣ ಇಲ್ಲಿ ಬಂದ್ರ ಅಂದ್ರೆ ಬರೀ ಭಗವದ್ಗೀತಾನೆ ಕಾಣಿಸ್ತದೆ. ಎಲ್ಲಿ ನೋಡೋದಲ್ಲ, ಕಂಬಗಳು ಭಗವದವು ಎಲ್ಲರೂ ಪಟಾಂಗ ಅದಾದಲ್ಲಿ ಬಿಜಾಪುರನಾಗ. ಮೊದಲು ಹೆಂಗಿರ್ತಿತ್ತು, ಅವ್ರು ಇದ್ದಾಗ ಟಿಪ್ಪು ಸುಲ್ತಾನ್ ಇದು ಹಾಕಿರ್ತಿದ್ರು ಗಾಂಧಿ ಚೌಕ್ನಾಗ. ಅವೆಲ್ಲ ಕಿತ್ತು ಹೊಡೆದಾಗ ನಾವೆಲ್ಲ ಭಗವದ್ ಕಂಬ ಹಾಕಿವಿಲ್ಲ. ಅದಕ್ಕೆ ಈಗ ಅದು ಹೋಗೈತೆ, ಅದು ಶಾಪ ಕಳಂಕ ಹೋಗೈತಿ. ನೀವು ಮತದಾರರು ಏನೈತಿ, ನೀವು ಗಟ್ಟಿಗೆ ನೀವು ನಮ್ಮ ವಿಜಯಪುರ ನಗರದಾಗ ನಾವು ಏನಿದೀವಲ್ಲ, ನಮ್ಮ ಜೀವನ ದುಸ್ತರ ಆಗಬಾರ್ದು. ಯಾಕಂದ್ರೆ ಅವ್ರು ಟೈರ್ ಕೊಟ್ಟರೆ ಹೆಂಗೆ ಮಾಡ್ತಾರೆ ವಿಜಾಪುರ ನಿಮ್ಗೆ ಗುರ್ತೈತಿ. ಹೆಂಗೆ ಸ್ಲಮ್ ಇದ್ದಂಗೆ ಇರ್ತದೆ ಬಿಜಾಪುರ. ತಮ್ಮ ಓಣ್ಯಾಗೆ ಸ್ವಚ್ಛ ಇರೋದಿಲ್ಲ, ಮತ್ತೊಂದು ಓಣಿ ಬಿಡ್ತಾರೆ ಅವ್ರು. ಎಲ್ಲಿ ಸ್ವಚ್ಛ ಎಲ್ಲರೂ ಯಾವ ಓಣಿ ಸ್ವಚ್ಛ ಅದ ಅಂದ್ರೆ ಚಲೋ ಇದ್ರು ಕಡಿ ಬಡತ್ರಿ ಸತ್ಯನಾಶ ಮಾಡಿ ಅಲ್ಲಿ ಎಲ್ಲಿ ಬೇಕಾದಲ್ಲಿ. ನಿನ್ನೆ ಒಂದು ಯಾರೋ ಹಾಕಿದ್ರು ವಾಟ್ಸಪ್ನಾಗ, ಪಾಪ ಆಕಳುಗಳು ಕಡ್ದು ಹಾಗೆ ರಕ್ತ ಹರಿಲಾಕತ್ತೈತಿ. ಅಂದ್ರೆ ಅದಕ್ಕೆ ದಯವಿಟ್ಟು ಎಲ್ಲರೂ ಇನ್ನೊಂದು 8 ದಿವಸ ಉಳಿದೈತ್ರಿ, 15 ದಿವಸ. ನಾಳೆ ಮತ್ತೆ ನಾವು ಸ್ಟಾಫ್ ಹೆಚ್ಚು ಮಾಡ್ತೀವಿ, ನಮ್ಮ ಕಡೆಯಿಂದಲೂ ಹೆಚ್ಚು ಮಾಡ್ತೀವಿ. ಎಲ್ಲಿ ನೋಡ್ರಿ ಕೆಲವೊಂದು ಕಡೆ 5-10% ಆಗೈತಿ, ಅಲ್ಲಿ ಹೆಚ್ಚಿಗೆ ಸ್ವಲ್ಪ ಲಕ್ಷ ಕೊಡಬೇಕು. ಇಲ್ಲಿ ನೋಡ್ರಿ ಹಿಂದೂ ಏರಿಯಾದಾಗ ಒಟ್ಟು ನಮ್ಮೊಳಗೆ 211 ಬೂತ್ಗಳು ಹಿಂದೂ ಏರಿಯಾದಾಗ ಬರ್ತಾವಂತ ತಿಳ್ಕೊಡ್ರಿ. 2 ಬೂತ 10-20% ಆಗೈತಿ, 15 ಬೂತ್ 20-30% ಆಗೈತಿ, 52 ಬೂತ್ 30-40 ಆಗೈತಿ, 57 ಬೂತ್ 40-50% ಆಗೈತಿ, 48 ಬೂತ್ನಲ್ಲಿ 50-60% ಆಗೈತಿ, 22 ಬೂತ್ನಲ್ಲಿ 60-70% ಆಗೈತಿ, 14 ಬೂತ್ನಲ್ಲಿ 70-80% ಆಗೈತಿ, ಒಂದೇ ಒಂದು ಬೂತ್ 80-90% ಆಗೈತಿ. ಅಂದ್ರೆ ನಾವು ಎಷ್ಟು ಇನ್ನೂ ಮಾಡಬೇಕಾಗಿದೆ. ದಯವಿಟ್ಟು ಎಲ್ಲರೂ ಇವತ್ತು ಇದನ್ನು ಕೆಲಸ, ನಿಮ್ಮ ಮನೆ ಕೆಲಸ ತಿಳ್ಕೊರಿ, ನಿಮ್ಮ ಸ್ವಂತ ಕೆಲಸ ತಿಳ್ಕೊರಿ. ಸ್ವಲ್ಪ ಎಲ್ಲರೂ ಇನ್ನೊಂದು 10 ದಿವಸ ಓಡಾಡಿ ಮತ್ತೇನೇ ಸಹಾಯವಾಣಿ ಅಂತೂ ಮಾಡ್ತೀರಿ. ಎಲ್ಲ ವಾರ್ಡಿಗೆ ಮಾಡ್ತೀರಲ್ರಿ, ಎಲ್ಲ ವಾರ್ಡಿಗೆ ಸಹಾಯವಾಣಿಯನ್ನು ಮಾಡಿರ್ತಾರೆ. ನಿಮ್ಗೇನು ಅದು ಬರ್ತದೆ, ನೀವು ಅದನ್ನು ಇದನ್ನು ಕೇಳಿ ನಮ್ಮವ್ರು ಅದು ಅವ್ರಿಗೆ ಸಹಾಯ ಮಾಡಿದ್ರೆ ಒಂದು ಇದನ್ನು ಮಾಡಿ ಒಂದು ಟೀಮ್ ಇದು ಸಿಟಿ ಅಡ್ಡಾಡಕ್ಕೆ ಅದಕ್ಕೆ ಮಾಡಿ. ಇವತ್ತೇನು ನಾವು ಎಲ್ಲ ನೋಡಿ ಎಷ್ಟು ದೊಡ್ಡ ಸಂಖ್ಯೆಯಲ್ಲಿ ಕೂಡಿ ನಾವು ವಿಜಯಪುರ ಸಿಟಿದಂದ್ರೆ ಬಹುಶಃ ಯಾವ SIRನೂ ಇಷ್ಟು ದೊಡ್ಡ ಮೀಟಿಂಗ್ ಆಗಿರಲಿಕ್ಕೆ ಇಲ್ಲ. ಅಂಥದ್ದೊಂದು ಎಲ್ಲರೂ ಉತ್ಸುಕತೆ ಐತಿ. ಎಲ್ಲರೂ ನಮ್ಮದು ನಾವು ಉಳಿಸೋಬೇಕನ್ನೋಂಥದ್ದೈತಿ. ಆ ಉಳಿಸೋದು ಇನ್ನೂ 2 ವರ್ಷ ಟೈಮ್ ಐತಿ. ನಮ್ಮ ರಾಜೇಶ್ ದೇವಿ ಹೇಳ್ದಂಗೆ, ರಾಜು ಮಗಿಮಠ ಹೇಳ್ದಂಗೆ ಇನ್ನೂ ಮುಂದೆ ನಾವು ಮಾಡ್ಲಿಕ್ಕೆ ಟೈಮ್ ಐತಿ. ಆದರೆ ಈಗೇ ನಾವು ಮಾಡಿಬಿಟ್ಟಿವಿ ಅಂದ್ರೆ ನಿಶ್ಚಿಂತ ಆಗಿಬಿಡ್ತೀವಿ, ಸರಳ ಆಗಿಬಿಡ್ತದೆ. ಮುಂದೆ ಸ್ವಲ್ಪ ಯಾವ ಆ್ಯಡ್ ಮಾಡೋದು ಅವೇನದ ಮುಂದೆ ಪ್ರಕ್ರಿಯೆ ಇದ್ದೇ ಇರ್ತದೆ. ಅದಕ್ಕೆ ಇವ್ರು ಯಾರಿಗೂ ಹಂಚಬೇಡ್ರಿ. ಇವ್ರೇನು ಧಮಕಿ ಕೊಡೋದು, ಇವ್ರ ಅಪ್ಪನ ಅಂತವ್ರು ನೋಡೀವಿ. ಏನು ಒಂದು ಪಂಚಾಯತಿ ಮೆಂಬರ್ ಇಲ್ಲ, ಒಂದು ಗ್ರಾಮ ಪಂಚಾಯತಿ ಮೆಂಬರ್ ಇಲ್ಲ. ಅವ ಬಂದು ಹೆಂಗೆ ನಮ್ಮ BLOಗಳಿಗೆ ಪ್ರಶ್ನೆ ಮಾಡ್ತಾನೆ. ಅದನ್ನೇ ಮೊನ್ನೆ ನಾನು DC ಅವ್ರಿಗೆ ಪತ್ರ ಬರ್ದೇನೆ. ಅವ್ರು ಹೆಂಗೆ ಒಬ್ಬ ಮಾಜಿ ಕಾರ್ಪೊರೇಟರು ಮೀಟಿಂಗ್ ಮಾಡ್ಲಿಕ್ಕೆ ಹೆಂಗೆ ಅವಕಾಶ ಐತಿ, ಹಂಗಾಗಿ ನಾ MLAಗೆ ನನಗೂ ಕೊಡ್ರಿ. ಅವರು ಆಫೀಸರ್ಸು ಒಳ್ಳೆಯ ರೀತಿಯಿಂದ ಎಲ್ಲರೂ ಕೆಲಸ ಮಾಡಕತ್ತಾರೆ. ಏನಪ್ಪ ಕೆಲಸ ಮಾಡಿಲ್ಲ ಅನ್ನಂಗಿಲ್ಲ. ಅದು ಸ್ವಲ್ಪ ಅದ್ರಾಗೂ ಇದ್ದೇ ಇರ್ತದಲ್ಲ, ಅಲ್ಲೂ ಇಂಡಿಯಾ ಪಾಕಿಸ್ತಾನ ಐತೆ. ಅವ್ರು ತಮ್ಮದು ಇದ್ರಾಗೆ ಅಲ್ಲಿ ನಮ್ಮ ಉತ್ತರೊಳಗೆ ನೋಡಿಟ್ಟದಾವು, ನಮ್ಮ ಅರ್ಧ ಬಿಟ್ಟದಂಗೂ ಅದಾವು ಅವು. ಆದ್ರೆ ಒಂದು ಮಾತ್ರ ನೀವು ಎಲ್ಲರೂ ಅಬ್ಸರ್ವ್ ಮಾಡಿರ್ಬೇಕು, ಬಿಜಾಪುರನಾಗ ಅವ್ರ ಜೋಡ ಒಬ್ಬರು ಹಿಂದೂ ಬಂದಿಲ್ಲ. ಎಲ್ಲರೂ ಬಂದಂಗಂದ್ರೆ ಕಾಂಗ್ರೆಸ್ನವ್ರು ಕೂಡ ಬಂದ್ರೆ ನಮ್ಮ ಮಂದಿ ಮಂಗಳಾರತಿ ಮಾಡ್ತಾರೆ, ಯಾರೂ ಬಂದಿಲ್ಲ. ನಾವು ತಮ್ಮ ಮಂದಿನೇ ತುಂಬ ಅಡ್ಡಾಡಕತ್ತ. ನಾವು ನಮ್ಮವ್ರು ಯಾರು ಒಬ್ಬರು ಅದಲ್ಲ, ನಮ್ಮಲ್ಲಿ ಒಗ್ಗಟ್ಟೈತೆ. ಹಂಗೇನು ನಮ್ಮ ಕಾಂಗ್ರೆಸ್ನಾಗ ಇವು ಹಿಂದೂಗಳಿಗೂ ಅಭಿನಂದನೆ ಸಲ್ಲಿಸ್ಬೇಕು. ಯಾಕೆ ಅವರು ಅವ್ರು ಹತ್ತಿರ್ತಾರೆ ನಮ್ಮ ಮುಂದೆ ಕಾಂಗ್ರೆಸ್ನ ಬೆಟ್ಟ ಆಗ್ತಿರ್ತಾರಲ್ಲ. ನಾವು ಬೇರೆ ಕಡೆ ಏನಾರು ಮಾಡ್ತಿರ್ಬೋದ್ರ, ಬಿಜಾಪುರನಾಗ ನಿಮ್ಗೆ ಬಿಟ್ಟರೆ ಗತಿ ಇಲ್ಲ ಹಿಂಗೆ ನಮಗೂ ಹೇಳ್ತಿರ್ತಾರೆ. ಅದಕ್ಕೆ ಅವ್ರನ್ನೂ ವಿಶ್ವಾಸ್ತವ್ರಿ. ಅವ್ರು ನೋಡೋಣ ಮದ್ದಿ ಗಂಟೆ ಹಾಕ್ಬೇಡ್ರಿ, ಅವ್ರ ಮ್ಯಾಗಡೆ ನಾ ಕರೆ ಅಂದ್ರೆ ಅವ್ರ ಒಳಗೆ ಮನೆ ಕರೀತಾರೆ. ಎಲ್ಲ ನಮ್ಗೆ ಗೊತ್ತೈತಪ್ಪ, ಇದು ಹಿಂದೂ ಆದರೆ ಉಳಿತೀವಿ, ಇಲ್ಕಂದ್ರೆ ಉಳಿದಾರ್ಗೂ ತಲೆಯಾಗಿರ್ತೈತಿ, ಎಲ್ಲರಿಗೂ ತಲೆಯಾಗೈತಿ. ಅದಕ್ಕೆ ಯಾರೂ ಏನೋ ತಲೆ ಕೆಡಿಸಬೇಡ್ರಿ, ಎಲ್ಲ ಒಳ್ಳೇದಾಗ್ತದೆ. ಎಲ್ಲರೂ ನಿಮ್ಮ ಆಶೀರ್ವಾದದಿಂದ
ಎಲ್ಲ ಮುಂದಿನ ದಿವಸನಾಗ ವಿಜಯಪುರನಾಗ ಹೆಚ್ಚಿನ ಒಂದು ಇದು ಆಗಲಿ ತಿಳ್ಕೊಂಡು ಮತ್ತೇನು ಹೇಳ್ಬೇಕಂದ್ರೆ ಇಟ್ಟು ಹೇಳಿ ಎಲ್ಲರಿಗೂ ಕೈ ಮುಗಿದು ಕೇಳ್ಕೊತೀನಿ. ಒಂದು 10 ದಿವಸ ಎಲ್ಲ ಕೆಲಸ ಮಾಡಿರಿ. ಜೈ ಹಿಂದ್, ಜೈ ಕರ್ನಾಟಕ. और ज्यादा खबरों से जुड़ने के लिए हमारे इस चैनल को लाइक करें, सब्सक्राइब करें और बेल आइकॉन दबाना ना भूलिए।